ತಾಯಿ ಯಾರಿಗೂ ಬೇಡ ಮಾತ್ರ ಅವೆಲ್ಲ ಬೇಡ ಮರಿ ಕಳೆದೈತ್ಯಾ ತಿನ್ನು ಸುಮ್ಮನೆ ನೋಡಿ ಹೇಳ್ತಿದ್ದೆ ಹೆಂಗ್ ತಿಂತಿದ್ಯಾ ಈ ಭಯ ಇರಲಿ ಮತ್ತೆ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ಬೇಕಂತ. ಸೊ ಆ ಜಾಗ ಇದ್ದೇನೆ. ಸೊ ನೋಡ್ಬೋದು ತುಂಬ ಜನ ಏನೇನೋ ಹೇಳಿದ್ದಾರೆ, ಬೇಡ ಈ ಕೆಲಸ ಏನಕ್ಕೆ, ಓದಿದ್ಯಾ ಕೆಲ್ಸಕ್ಕೆ ಹೋಗುವ ಅಂತೆಲ್ಲ. ಗೈಸ್ ನೋಡಿ ಹುಚ್ಚಿ ಥರ ಇಲ್ಲ ನನ್ನ ತಂಗಿ ಸ್ವಲ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೀವು ನೋಡ್ಬೋದು ನನ್ನ ಮುಖ ಫುಲ್ಲು ಒದ್ದೆ ಥರ ಕಾಣಿಸ್ತೈತೆ. ಹೌದು. ಸೊ ಇವಾಗ ನಾನು ಏನು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ ಅಂತ. ಸೊ ಆ ಒಂದು ಜಾಗಕ್ಕೆ ಹೋಗಿ ಸ್ವಲ್ಪ ಕೆಲಸ ಆಯಿತು ಅಲ್ಲಿ. ಅದೇನು ಕೆಲಸ ಏನು ಯಾವ ಕೆಲಸ ಎತ್ತ ಅಂದ್ಬಿಟ್ಟಲ್ಲ ನಾಳೆ ತೋರಿಸ್ತೀನಿ ನಾನು. ಸೊ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್ ತಿಂತವಳೆ. ಸೊ ಗೈಸ್ ಇಷ್ಟೇಷ್ಟು ಕೊಟ್ಟವಳೆ ಟೇಸ್ಟ್ ಮಾಡೋಕ್ಕೆ. ಮಾಡೋಣ ಚೆನ್ನಾಗಿ ಮಾಡೋಳೆ ಗೈಸ್. ಏನಿಲ್ಲ ಓವನಲ್ಲಿ ಹಾಕ್ಬಿಟ್ಟು ಚೀಸ್ ಇದ್ದಾಡ್ಕೊಡೋದು ಅನ್ಸ್ಕೊಂಡೆ ಸ್ಲೈಸ್ನ. ಇಲ್ಲ ಸ್ಲೈಸ್ ಒಳಗಡೆ ಆಯ್ತಾ. ಗೈಸ್ ಚೀಸ್ನ ಹೆಂಗೋ ಕಲಗಿಸಿದ್ಲು ಅವಳು ಏನೋ ಮಾಡಿ ಮತ್ತೆ ಚೆನ್ನಾಗಿದೆ ಗೈಸ್. 10 out of 8 ಕೊಡ್ಬೋದು. ಅವಳಿಗೆ 10 out of 10 ಅಂದಿದ್ರೆ ಖುಷಿ ಪಡ್ತಿದ್ಲು. 10 out of 8 ಅಂದಲ್ಲ ಅದಕ್ಕೆ. ಅಂದ್ರೆ ಬಿಸಿ ಮತ್ತೆ ಚೀಸು ಇದಾಗಿಲ್ವಲ್ಲ ಅದಕ್ಕೆ ಕಣೋ. ಓವರ್ ಆಯ್ತಿದ್ದು ಅಂತ. A few moments later. ಗೈಸ್ ನಾವೀಗ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದೀವಿ. ಪಾಸ್ತಾ ಮಾಡಿದಾಯ್ತು, ಈಗ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದೀನಿ. ನಾನೇ ಮಾಡಿದ್ದು ರೈಸ್. ನಮ್ಮಮ್ಮ ಏನು ಮಾಡಲ್ಲ ಮನೆಯಲ್ಲಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಿಮ್ಮ ಮನೇಲಿ ಇದೇ ತರ ಮಮ್ಮಿ ಇದ್ರೆ ಕಮೆಂಟ್ ಮಾಡಿ. ಈ ಮಮ್ಮಿ ಸೇಲ್ಗಿದ್ದಾರೆ, ತುಂಬಾ ಕಡಿಮೆ ಬೆಲೆಯಲ್ಲಿ. ನೋಡಿ ಯಾರು ತಗೊಳಕಿದ್ರೆ ತಗೊಳ್ಳಿ. ಅವ್ರಿಗೇನು ಮಾತಾಡಕ್ಕಾಯ್ತಲ್ಲ ವಿಡಿಯೋ ಆನ್ ಇರೋದ್ರಿಂದ. ವಿಡಿಯೋ ಆಫ್ ಆದ್ರೆ ಮಾತಾಡ್ತಾರೆ. ಮಮ್ಮಿ ನಿನ್ಗೆ ನಾಚಿಕೆನಾ ಮಮ್ಮಿ? ಇನ್ನು ನುಗ್ತಾರೆ ವಾಯ್ಸ್ ಕರೆಕ್ಟಾಗಿ ಬರ್ಲಿ ಅಂತ. ನುಂಗ್ತವ್ರೆ ಏನಾದ್ರೇನು. ಗೈಸ್ ಸ್ವಲ್ಪ ಇವ್ರ ವಾಯ್ಸ್ನೆಲ್ಲ ಇಗ್ನೋರ್ ಮಾಡಿ ಸುಮ್ಮನೆ. ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಏನ್ ಸಾಂಬಾರು? ಉಪ್ಸಾರು ಗೈಸ್. ನೆನೆ ಮಾಡಿರೋ ಉಪ್ಸಾರು. ನೆನ್ನೆ ಮಾಡಿರೋದೆ ಬೆಳಗ್ಗೆ ಏನ್ ತಿಂದೆ? ನೆನ್ನೆ ಮಾಡಿರೋ ಸಾಂಬಾರು, ನೆನ್ನೆ ನೈಟ್ ಮಾಡಿರೋ ಅನ್ನಕ್ಕೆ ಚಿತ್ರಾನ್ನ ಮಾಡಿದ್ರು. ಯಾರ ನಿಜ ಅನ್ಕ ಇವ್ರು ಅಡಿಗೆ ಮಾಡ್ತೀವಿ. A few minutes later. Hi guys, welcome back again. So good morning guys. ನನ್ನ ತಂಗಿ ನೋಡಿ ಗೈಸ್ ತಲೆ ಬಚ್ಕೊಂತವಳೆ. ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಮನೆ ಕ್ಲೀನ್ ಮಾಡ್ತಾ ಇದೀವಿ. ನಮ್ಮ ಕಡೆಯವರೊಬ್ರು ಸತ್ತೋಗ್ಬಿಟ್ಟಿದ್ರು. ಅಂದ್ರೆ ನಮ್ಮ ಮಮ್ಮಿಯವರ ಮಾವ, ಅಂದ್ರೆ ನಮ್ಮ ತಾತ, ಅಂದ್ರೆ ನಮ್ಮ ಅಪ್ಪನ ಚಿಕ್ಕಪ್ಪ ಸತ್ತೋಗ್ಬಿಟ್ಟಿದ್ರು. ಸೊ ಸೂತ್ಕ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ನೀಟಾಗಿ ಮಾಡ್ತಾವ್ರೆ. ಈಗ ನನ್ನ ರೂಮು ಟರ್ನು. ಸೊ ಅದಕ್ಕೆ ಕ್ಲೀನ್ ಮಾಡ್ತಾವ್ರೆ. ನನ್ನ ರೂಮ್ ಆ್ಯಕ್ಚುಲಾಗಿ ಈಗಲೆಲ್ಲ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನೇ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿರೋದ್ರೆ ತೆಗ್ದು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಮುಖ ನೋಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೆಂಗ್ ಕೊಡ್ತಾವಳೆ. ವಿಷಯ ಅಲ್ಲ ನಾನು ಹೇಳ್ತದ್ದು ಈಗಲ್ಲ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದೆ. ನಮ್ಮ ಅಮ್ಮಂಗೆ ರೇಗಿಸ್ಕೊಂಡು ಇಷ್ಟ ತನಕ. ತುಂಬ ಡೆಸ್ಟ್ ಇದೆ ಯಾರು. ನೋಡಿ ಗೈಸ್ ನಮ್ಮ ಮನೆ ಕೆಲಸದವ್ರು ಅದೊಂದು ಸ್ಪ್ರೇ, ಒಂದು ಬರ್ಲು, ಒಂದು ಬ್ರಷ್ ಗಿಶ್ ಎಲ್ಲ ಇಟ್ಕೊಂಡು ಓಡಾಡ್ಕೊಂಡು ಹೊಡೆದು ಬಿಡೋದು, ಆ ಕೈ ಊದ್ಬಿಡೋದು. ನೋಡಿ ಯಾರ ಮನೆ ಕೆಲಸ ಈ ಥರ ಮಾಡೋರು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಜಸ್ಟ್ ಪರ್ ಡೇ 10,000 rupees ಅಷ್ಟೇ ಅವ್ರು ಚಾರ್ಜ್ ಮಾಡೋದು ಅಲ್ವಾ ಮೇಡಮ್? ಚಿಂಟು ಕೆಲಸ ಆಗಲ್ಲ ಬೇಡ. ಹಾಯ್ ಮಾಡು.
ಹೇಳಿದ ತಕ್ಷಣ ಮಾಡ್ತಾರೆ ಇಡಿಯಟ್. ತಾಯಿ ಯಾರಿಗೂ ಬೇಡ guys. ಇಂಥ ಮಗ ಯಾರಿಗೂ ಬೇಡ ಗೈಸ್. ಈಗ ಹಂಗಂದ್ರೆ ಬೇಡ ಗೈಸ್, ಇಂಥ ತಾಯಿ ಯಾರಿಗೂ ಬೇಡ ಸೀರಿಯಸ್ ಆಗಿ. ಇಂಥ ಮಗ ಯಾರಿಗೂ ಬೇಡ ಗೈಸ್, ನಿಜ ಸೀರಿಯಸ್ ಆಗಿ. ಈಗಂದ್ರೆ ಪುಣ್ಯ ಮಾಡಿದ್ಯಾವ ನನ್ನ ತಮ್ಮನ ಪಡೆಯಕ್ಕೆ. ನೀನು ಪುಣ್ಯ ಮಾಡಿದ್ಯಾ, 7 ಜನ್ಮಕ್ ಪುಣ್ಯ ಮಾಡಿದ್ಯಾ. ನನ್ನಂತ ತೊಳ್ಪಡಿಯಕ್ಕೆ 7 ಜನ್ಮಕ್ ಪುಣ್ಯ ಮಾಡಿದ್ಯಾ. ಇನ್ನು 7 ಜನ್ಮಕ್ಕೂ ನಾನೇ ಸಿಗ್ತೀನಿ ನಿನಗೆ. ಬೇಡ ಯಾವ್ದಕ್ಕೆ ಕಣಕೋಬೇಡ. ಇಲ್ಲಿ ಎಲ್ಲಾನು ಅಂಟ್ಕೊಂಡು ಒಳ್ಳೆ 7 ತ್ರಿಪುರ್ ಸುಂದ್ರಿ ಇವಳು ಮುಖ ಬೇರೆ ಮುಚ್ಕೋತಾಳು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಪಾಪ ಗೈಸ್ ನನ್ನ ತಂಗಿ ಪಾಪ ಕೆಲ್ಸದ ಮೇಲೆ ಕೆಲಸ ಮಾಡ್ತಾನೆ ಅವಳ ಆಗ್ಲಿಲ್ಲ. ಏನಂತ ಹಬ್ಬ ಮಗ ಈಗ ಮಾತಾಡಿದಿರ ಅಂತ ಸೀರಿಯಸ್ ತಿಳ್ಕೊಂಡು ಯಾರು ಹೋಗ್ಬೇಕಾರೆ ಹಾಕ್ಲಿ ಬಿಡು, ಮುಚ್ಚುಳೆ ಇಲ್ಲ ಹುಡುಕು ಸಿಗ್ತದೆ. ಅದಕ್ಕೆ ತುಸಿ ಕೆಲಸ ಮಾಡಿಸ್ತಾರ ನಮ್ ಕೈಲಿ. ಅಪ್ಪ ಅದೇ ಏನು ಮಾಡಿಲ್ಲ. 2 ರೂಮ್ ಒಂದೊಂದು ಫ್ಯಾನ್ ಹೊಡ್ಸಿದ್ಯಾ, ಆಲೊಂದೊಂದು ಫ್ಯಾನ್ ಹೊಡ್ಸಿದ್ಯಾ. ಇನ್ನೇನ್ ಮಾಡಿದ್ಯಾ? ಅವಳಿಗೆ ರೂಮಲ್ಲಿ ಹೆಲ್ಪ್ ಮಾಡ್ಕೊಂಡಿದ್ಯಾ. ಆತ ತಿರುಗಿಸು ಮಾಡ್ತಾರೋಳೆ ನನ್ ಮಗಳು ಬೆಳಗ್ಗೆಯಿಂದ. ನಾನು ಇಬ್ರೇ ಮಾಡ್ತಾ ಇರೋದು. ಏನು ಮಾಡಿಲ್ಲ ಅವಳು, ಏನೂ ಮಾಡಿಲ್ಲ ಮನೆ ಕೆಲಸನ. ಬರೀ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ತಿರ್ಗಾಡ್ಕೊಂಡು. ಗೈಸ್ ನನ್ನ ತಂಗಿಗೆ ನಾನು ಊಟ ಮಾಡಿಸ್ತಾ ಇದೀನಿ ಗೈಸ್. ಅವಳು ವ್ಲಾಗ್ ನೋಡ್ತಾಳೆ ಗೈಸ್. ಯಾವಾಗ ಹುಚ್ಚಿ ಸೌಂಡ್ ಬಂದ ಕಡೆ ನಮ್ದು ವ್ಲಾಗ್ ನಡೀತಿದೆ ಪುಟ್ಟೆ. ನೀನೇನ್ ಪುಟ್ಟೆ ಬೇರೆ ವ್ಲಾಗ್ ಹಾಕೊಂಡು ಗೈಸ್ ನೋಡಿ ಹುಚ್ಚಿ ತರ ಇಲ್ಲ ನನ್ನ ತಂಗಿ ಸ್ವಲ್ಪ. ಈ ಕಡೆ ಯಾವ್ದಾರ ಈ ಕಡೆ ಒಂದು ಮೀಮ್ ಹಾಕ್ತೀನಿ ನೋಡಿ. ಅಮ್ಮ ತಾಯೇ ಪುಟ್ಟಿ ಫೇಸ್ ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ನೋಡು. ಇಲ್ಲ ಮೀಮ್ ಹಾಕ ಕ್ಯಾಮ್ರಾ ನೋಡೆ ನೋಡೆ. ಹಾ ಈಗ ಇಲ್ಲಿ ಬರುತ್ತೆ ನೋಡಿ ಗೈಸ್, ಇಲ್ಲಿ ಬರುತ್ತೆ ಒಂದು ಮೀಮು. ಗೈಸ್ ಈ ವ್ಯಕ್ತಿ ನೋಡಿದ್ರೆ ಈ ವ್ಯಕ್ತಿ ಇಲ್ಲೊಂದು ಮೀಮ್ ಹಾಕ್ತೀನಿ ನೋಡಿ. ಅದು ವ್ಲಾಗಲ್ಲೇ ಬರುತ್ತೆ, ಇಲ್ಲಿ ಹೇಳಲ್ಲ. ಇಲ್ಲಿ ಹೇಳಿದ್ರೆ ಆಮೇಲೆ ಇನ್ನು ಬೈಯಕ್ ಸ್ಟಾರ್ಟ್ ಮಾಡ್ಕೊತಾರೆ. ಅದಕ್ಕೋಸ್ಕರ ತಣ್ಣಗ ಇರ್ಲಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ನಾವೆಲ್ಲ ನೋಡೋದಕ್ಕೆ. ನಮ್ಮ ಹತ್ರ ಇವೆಲ್ಲ ಬೇಡ ಮರಿ, ಕಳೆದೋಯ್ತ್ಯಾ ತಿನ್ನು ಸುಮ್ಮನೆ. ನೋಡಿ ಹೇಳ್ತಿದ್ದಂಗೆ ಹೆಂಗ್ ತಿಂತಿದ್ಯಾ. ಈ ಭಯ ಇರ್ಲಿ, ಈ ಭಯ ಇರ್ಲಿ. ಲೇ ಯಾಕೆ ಪುಟ್ಟಿ ಅಯ್ಯೋ ಕ್ಲೋಸ್ ಅಪ್ ತಗ್ಬಿಟ್ಟು ನನಗೆ ಭಯ ಬರ್ಬಿಟ್ಟು. ಗೈಸ್ ಇವಾಗ ನಾನು ಹೇಳ್ತಿದ್ನಲ್ಲ ಅವಾಗ್ಲಿಂದ ಒಂದು ಜಾಗ ಏನಿದೆ ಕೆಲಸ ಮಾಡಿಸ್ತಾ ಇರೋದು ಮತ್ತೆ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ಬೇಕು ಅಂತ. ಸೊ ಆ ಜಾಗ ಇದ್ದೇನೆ. ಸೊ ನೋಡ್ಬೋದು ಗೇಟ್ ಎಲ್ಲ ರೆಡಿ ಮಾಡಿಸಿದ್ದೀವಿ. ಸುಮಾರು ದಿನ ಗಂಟೆ ಟೈಮ್ ತಗೋತು. ಅದ್ರದ್ದು ಕೆಲಸ ಸಖತ್ ನಡೆದಿದೆ. ಬಟ್ ಅದ್ರದ್ದು ಯಾವುದೂ ವೀಡಿಯೋ ಮಾಡಿಲ್ಲ ನಾನು. ನನಗೆ ಇಷ್ಟ ಇರಲಿಲ್ಲ ಅದ್ರದ್ದು ಏನೇ ವೀಡಿಯೋ ಮಾಡೋಕ್ಕಾಗಿರ್ಬೋದು, ಮಟ್ಟಿರ್ಬೋದು, ಏನೂ ಇಷ್ಟ ಇರಲಿಲ್ಲ ನನಗೆ ಮಾಡೋಕ್ಕೆ. ಲೈಕ್ ಅದ್ರದ್ದು ಸಖತ್ ಕಷ್ಟ ಆಗೈತೆ ನನಗಂತೂ. ಯಾಕಂದರೆ ನಾನು ಅದರ ಕೆಲಸಗಳನ್ನೇ ಮಾಡಿರಲಿಲ್ಲ ಇಲ್ಲಿವರೆಗೂ ಕೂಡ. ಸೊ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸಖತ್ ಸುಸ್ತಾಗೋದು, ಯಾಕಿದ್ನ ಮಾಡಬೇಕು ಅನ್ನೋ ಥರ ಒಂದು ಏನೋ ಒಂಥರ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಅದಾದಮೇಲೆ ಅಂದ್ಕೊಂಡೆ ಇಲ್ಲ ಅರ್ನ್ ಮಾಡಬೇಕು ಅಂದರೆ ನಾನು ಅಂದ್ಕೊಂಡಿರೋ ಥರ ಏನಾರ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟಪಡಲೇಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಏನು ಪ್ರೋಸೆಸ್ ಇದೆ ಎಲ್ಲ ಕೂಡ ಯಾವುದೂ ಕೂಡ ಒಂದು ಕೂಡ ವಿಡಿಯೋ ಮಾಡಿಲ್ಲ. ಅದ್ರದ್ದೊಂದು ಕ್ಲಿಪ್ಸ್ಗಳು ಏನಿದೆ ಅದನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಪ್ರೋಸೆಸ್ ನಡೀತಾ ಇದೆ. ಸೊ ಇಲ್ಲೊಂದು ಪಾಯಿಂಟ್ ಬರುತ್ತೆ ಆ್ಯಕ್ಚುಲಾಗಿ, ಅಲ್ಲಿಂದ ಅಲ್ಲಿವರೆಗೆ ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೆ ಈ ಥರ ಒಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟಲ್ಲಿ ಒಂದು ಬೆಳೆ ಬೆಳೆಯುವಂಥ ಒಂದು ಪ್ಲ್ಯಾನ್ ಇದೆ ನನಗೆ. ಸೊ ನೀರೆಲ್ಲ ಬೆಳೆಯುವಂಥದ್ದು ಅದ್ರದ್ದು ಒಂದು ವೀಡಿಯೋ ಏನಿದೆ ಅದನ್ನು ರೆಫರೆನ್ಸಾಗಿ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಅದು ಫೋಟೋ ಕ್ಲಿಪ್ಸ್ಗಳನ್ನ ಕಳಿಸ್ತೀನಿ. ಸೊ ಇಲ್ಲಿ ಏನು ಕೆಲಸ ಮಾಡಿಸ್ತಾ ಇದ್ದೀನಿ ಮತ್ತು ಏನಿಲ್ಲಿ ಏನು ಬರುತ್ತೆ, ಯಾವ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಏನು ಎತ್ತ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಒಂದೊಂದೇ ಕ್ಲೂಗಳನ್ನ ಕೊಡ್ತಾ ಹೋಗ್ತೀನಿ ನಾನು. ಸೊ ಆ ಜಾಗ ಬಂದಿದ್ದೇನೆ. ಸೊ ಇಲ್ಲೇ ಕೂಡ ಸ್ಟಾರ್ಟ್ ಆಗೋದು. ಸೊ ಈ ಜಾಗದಲ್ಲಿ ಏನು ಮಾಡ್ತೀವಿ, ಇಷ್ಟು ಜಾಗನ ಫುಲ್ಲು ಆಕ್ಯುಪೈ ಮಾಡಿ ಏನು ಒಂದು ಕೆಲಸ ನಡೆಯುತ್ತೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಇದು ಅಪ್ರಾಕ್ಸಿಮೇಟ್ ಒಂದು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗಬೇಕು ಅನ್ನೋ ಒಂದು ಐಡಿಯಾ ನಮ್ಮಲ್ಲಿದೆ. ಸೊ ನೋಡೋಣ ಏನಾಗುತ್ತೆ ಏನಂತ ಗೊತ್ತಿಲ್ಲ. ಅಂದ್ಕೊಂಡಿರೋದೆಲ್ಲ ಆಗಲ್ಲ, ಒಂದು ಹೆಚ್ಚು ಕಮ್ಮಿ ಆಗುತ್ತೆ, ಒಂದು ಸ್ವಲ್ಪ ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಆಗಲಿ ಪರವಾಗಿಲ್ಲ. ಬಟ್ ಕೆಲಸ ಆಗುತ್ತೆ, ನಾವು ಅಂದ್ಕೊಂಡಂಗೆ ಆಗುತ್ತೆ. ಅಷ್ಟೇ ಕಷ್ಟಪಡ್ತಾ ಇದ್ದೀನಿ ಡೇ ಬೈ ಡೇ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ತೀನಿ ಅಂತ. ನೋಡೋಣ ಆಗಲಿ. ಒಟ್ನಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಮಾತ್ರ ತಲೆಯಲ್ಲಿರೋದು. ಅದಕ್ಕೋಸ್ಕರ ಏನು ಮಾಡೋಕ್ಕಾದ್ರೂ ರೆಡಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಈ ಕೆಲಸನ ಕೈಗೆ ತೊಗೊಂಡಿರೋದು. ತುಂಬ ಜನ ಏನೇನೋ ಹೇಳಿದ್ದಾರೆ, ಬೇಡ ಈ ಕೆಲಸ ಏನಕ್ಕೆ, ಓದಿದ್ಯಾ ಕೆಲ್ಸಕ್ಕೆ ಹೋಗುವ ಅಂತೆಲ್ಲ. ನನಗೆ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡಿಕೊಂಡು 20-30 ಸಾವಿರ ಸಂಬಳ ತಗೊಂಡು ಅವ್ರು ಹೇಳ್ದಾಗೆಲ್ಲ ಕೇಳಿಕೊಂಡು
ಮತ್ತು ರಜಾ ಕೇಳೋಕ್ಕೆ ಹಿಂದೆ ಮುಂದೆ ಮಾಡ್ಕೊಂಡೆಲ್ಲ ಇರೋಕ್ಕೆ ನಂಗೆ ನಿಜ ಸೀರಿಯಸ್ ಆಗಿ ಇಷ್ಟ ಇಲ್ಲ. ನಾನು ಇದಕ್ಕೂ ಕೆಳಗಡೆ ಜಿಮ್ ಟ್ರೈನರ ಕೆಲ್ಸಕ್ಕೆ ಹೋಗಿದೆ, ಬಟ್ ಅಲ್ಲಿ ಮಾತ್ರ ನನಗೆ ಯಾವುದೇ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಅಲ್ಲಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಲೈಕ್ ಒಂದು ಗುಡ್ ವೇಲ್ ಆಗಿದೆ. ಮತ್ತು ಅವರು ನನ್ನ ತಮ್ಮನ ಥರನೇ ನೋಡ್ಕೊತಾರೆ. ಈಗಲೂ ಕೂಡ ಅವರು ಕಾಲ್ ಮಾಡ್ತಾರೆ, ಏನಾರು ಇದ್ರೆ ಹೇಳು ಅಂತಾರೆ, ಏನಾರು ಹೆಲ್ಪ್ ಬೇಕು ಅಂತ ಕೇಳು ಅಂತಾರೆ. ಒಂದು ಜೊತೆಲಿ ಹುಟ್ಟಿರೋ ಅಣ್ಣ ಯಾವ ರೀತಿ ನೋಡ್ಕೊತಾರೋ ಅದೇ ರೀತಿ ನೋಡ್ಕೊತಾರೆ ನನ್ನ ತಮ್ಮನ ಥರ. ಸೊ ಅಲ್ಲಿ ನನಗೆ ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಬೇರೆ ಕಡೆ ಕಂಪೇರ್ ಮಾಡಿದಾಗ ಐ ಫೆಲ್ಟ್ ಲೈಕ್ ವೆರಿ ಬ್ಯಾಡ್. ಈ ಥರ ಎಲ್ಲ ಮಾಡಬೇಕಲ್ಲಪ್ಪ ಅಂತೆಲ್ಲ ಒಂದು ಒಳ್ಳೆ ನಾಲೆಡ್ಜ್ನ ಗೈನ್ ಮಾಡಿದೆ. ಅಲ್ಲಿ ಮಾಡಿದ್ದು ಎಷ್ಟು ದಿನ ಕೆಲಸ ಮಾಡೋಣ ಅಷ್ಟು ದಿನ ಒಳ್ಳೆ ನಾಲೆಡ್ಜ್ ಗೈನ್ ಮಾಡಿದೆ. ಒಳ್ಳೆ ಕೋಚ್ ಅಂಡರಲ್ಲಿ ವರ್ಕ್ ಮಾಡಿದೆ ನಾನು. ಅದರದ್ದು ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ ನನ್ನ ಹತ್ರ. ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಇನ್ನು ಫ್ಯೂಚರ್ ಡೇಸಲ್ಲಿ ನಾನು ನಮ್ಮ ಅಮ್ಮನಿಗೆ ವರ್ಕೌಟ್ ಮಾಡಿಸೋದಾಗಿರ್ಬೋದು. ಮತ್ತು ಒಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅದನ್ನೆಲ್ಲ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಹೇಗೆ ಏನು ಎಲ್ಲಾನು ಅಂತ. ನನ್ನ ಲೈಫಲ್ಲಿ ನಾನು ಏನೇನು ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತೀನಿ, ಹೇಳ್ತೀನಿ, ಅದನ್ನೆಲ್ಲ ತೋರಿಸ್ಕೊಡೋದನ್ನೆಲ್ಲನೂ ಕೂಡ. ಸೊ ಇವಾಗ ನಾನು ಇಲ್ಲಿಗೆ ಬಂದಿದ್ದು ಏನಕ್ಕೆ ಲೇಟ್ ಆಯಿತು ಅಂತಂದರೆ, ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಲ್ಲ. ಸೊ ಅದರಿಂದ ಲೇಟ್ ಆಗಿರೋದು. ಇಲ್ಲಾನಿದ್ರೆ ನಾನು ಮಧ್ಯಾಹ್ನ ಬರಬೇಕಾಗಿತ್ತು ಇಲ್ಲಿಗೆ. ಇವತ್ತು ಆ್ಯಕ್ಚುಲಿ ಕೆಲಸ ಮುಗಿಲೇಬೇಕು ನನಗೆ. ನಾಳೆ ಟಾರ್ಪಲ್ ಎಲ್ಲ ತರಬೇಕು, ಅದನ್ನು ನಾಳೆ ತೋರಿಸ್ತೀನಿ ನಾನು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಅದ್ರದ್ದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಮತ್ತು ಇಲ್ಲಿ ಫುಲ್ ಓವರ್ ಎಲ್ಲ ಕೆಲಸ ಮುಗಿಸಿದ ಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ, ಇಲ್ಲಿ ಏನಾಗಿದೆ ಮತ್ತು ಏನು ಮಾಡ್ತಾ ಇರೋದು ಅಂದರೆ ಈ ಒಂದು ಪಾಯಿಂಟ್ ಬಗ್ಗೆ ಅಷ್ಟೇ ನಾನು ಅಪ್ಡೇಟ್ ಕೊಡ್ತೀನಿ. ಇದ್ರದ್ದೆಲ್ಲ ಕೆಲಸ ನಡಿಬೇಕಾದ್ರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಮಾಡ್ತೀನಿ ಅಂತೆಲ್ಲ. ಸೊ ಗೆಸ್ ಮಾಡ್ತಾ ಇರಿ ಗೈಸ್. ಒಂದಷ್ಟು ಜನ ಏನು ಮಾಡ್ತಾ ಇರ್ಬೋದು ನಾನು ಅಂತ ಗೊತ್ತು, ಒಂದಷ್ಟು ಜನ ಗೊತ್ತು, ನನ್ನ ಕ್ಲೋಸ್ ಸರ್ಕಲ್ಸ್ಗಳು ಗೊತ್ತು ಏನು ಮಾಡ್ತಾ ಇದ್ದೀನಿ ಅಂತ. ಅವ್ರು ಬಿಟ್ಟು ಬೇರೆ ಯಾರು ಗೆಸ್ ಮಾಡಂಗಿದೆ ಗೆಸ್ ಮಾಡಿ ನೋಡಿ. ಓಕೆ, ಸೊ ಗೈಸ್ ನಾನು ಮನೆಗೆ ಬಂದೆ ಗೈಸ್. ಆಗ್ಲೇ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಗೈಸ್. ಪಾಪಚ್ಚೆ ಕೆಲಸ ಮಾಡಿ ಸಾಕಾಗ್ಬಿಟ್ಟವ್ರೆ ಗೈಸ್. ಸಾಕತ್ತು ಪಾಪಚ್ಚೆ. ನನ್ನ ತಂಗಿ ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೆಲಸ ಮಾಡ್ತಾಳೆ ಗೈಸ್. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ಇವತ್ತು ನನ್ನ ಒಂದು ಬಿಸ್ನೆಸ್ ಏನು ಮಾಡ್ತಾ ಇದ್ದೀನಿ ಆ ಒಂದು ಜಾಗನ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನೇನು ಆಗುತ್ತೋ ಅದ್ರದ್ದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಇನ್ನೂ ತುಂಬ ದಿನ ಐತೆ ಗೈಸ್, ತುಂಬ ದಿನ ಐತೆ. ಅದ್ರದ್ದು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾ ಇರ್ತೀನಿ ಮುಂದೆ ಒಂದೊಂದಾಗಿ. ಆ್ಯಂಡ್ ಸ್ಕಿನ್ ಸಖತ್ ಡ್ಯಾಮೇಜ್ ಆಗಿಬಿಡೈತೆ, ಹೇರ್ ಡ್ಯಾಮೇಜ್ ಆಗೈತೆ ಸಖತ್ತು. ಸೊ ಅದರದ್ದೆಲ್ಲ ರೊಟೀನ್ನ ಸೆಟ್ ಮಾಡಬೇಕು. ಸೊ ಯಾರಿಗಾದ್ರೂ ಸ್ಕಿನ್ ಕೇರ್ ರೊಟೀನ್ ಮತ್ತು ಹೇರ್ ಕೇರ್ ರೊಟೀನ್ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ನೋಡೋಣ, ನಾವು ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಮೀನ್ಸ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಒಂದು ಪ್ರ್ಯಾಂಕ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಮೇಲೆ. ಸೊ ನೋಡೋಣ, ಈ ವ್ಲಾಗ್ ಅವ್ರು ನೋಡ್ತಾರೆ ಏನೋದ. ಬಟ್ ಪ್ರ್ಯಾಂಕ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಯಾವ ಥರ ಪ್ರ್ಯಾಂಕ್ ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಹೋಗಲ್ಲ. ಅದನ್ನ ಎಕ್ಸಿಕ್ಯೂಟ್ ಮಾಡೇ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ದಿನ ಆಗಿದೆ ಅಷ್ಟೇ, ಮಾಡ್ತೀನಿ ಗೈಸ್. ಕ್ರೇಜಿ ಪ್ರ್ಯಾಂಕ್ ಅದು ನೋಡಿ. ಲೈಕ್ ಒನ್ ಆಫ್ ದ ಕ್ರೇಜಿ ಪ್ರ್ಯಾಂಕ್. ನಾನು ಇಲ್ಲಿವರೆಗೂ ಪ್ರ್ಯಾಂಕ್ ಅನ್ನೋದು ಮಾಡೇ ಇಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಸ್ಟೆಪ್. ನೋಡಿ ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಕಾಯ್ತಾ ಇರಿ ಗೈಸ್. ಸೊ ಅಲ್ಲಿವರೆಗೂ ಅದನ್ನು ನೋಡಬೇಕು ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮಗೇನಾದರೂ ಬೇರೆ ರೀತಿ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡೋಣ. ಸೊ ಥ್ಯಾಂಕ್ ಯು, ಬೈ ಬೈ, ಸಿ ಯು ನನ್ನ ನೆಕ್ಸ್ಟ್ ವ್ಲಾಗ್. ಟಾಟಾ, ಬೈ ಬೈ ಗೈಸ್.